ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತಮಗಾಗಿ 7 ನ್ಯಾಚುರಲ್ ಫುಡ್ ನಿಮಗೆ ಮನೆಯಲ್ಲಿ ಈಸಿಲಿ ಅವೈಲೇಬಲ್ ಫುಡ್ಡು. ಇದ್ರದ್ದು ಏನು ಬೆನಿಫಿಟ್ ಅಂದರೆ, ಒಂದು ನಿಮ್ಮ ಫರ್ಟಿಲಿಟಿ ಅಂದರೆ ಮಕ್ಕಳಾಗೋದು ಸಾಧ್ಯತೆ ಜಾಸ್ತಿ ಮಾಡುತ್ತೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿ ಮಾಡುತ್ತೆ. ವೆರಿ ಸೇಮ್ ಟೈಮ್ ಈ 7 ಐಟಮ್ ರೆಗ್ಯುಲರ್ ಆಗಿ ತಮ್ಮ ಆಹಾರನಲ್ಲಿ ಆ್ಯಡ್ ಮಾಡಿದ್ರೆ ತಮ್ಮ ಉದ್ರೇಕ ಇರ್ಬೋದು, ತಮಗೆ ಟೈಮಿಂಗ್ ಇರ್ಬೋದು, ಕ್ವಾಲಿಟಿ ಆಫ್ ಸ್ಪರ್ಮ್ ಇರ್ಬೋದು, ಓವರಾಲ್ ಒಳ್ಳೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ಗೆ ಒಂದು ಬ್ಯೂಟಿಫುಲ್ ಏನಿದೆಯಲ್ಲ ಒಂದು ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಕಡೆ ಇದು ಮನೆಯಲ್ಲಿ ಈಸಿಲಿ ಸಿಗುವ ಆಹಾರಗಳು ನಾವು ತಿಂತಾ ಇರ್ತೀವಿ, ಬಟ್ ನಮಗೆ ಗೊತ್ತಿರಲ್ಲ ಅದಕ್ಕೆ ಲಾಜಿಕ್ ಏನು, ಸೈನ್ಸ್ ಏನು, ಆ ಫ್ರೂಟ್ಸ್ ಹೇಗೆ ತೊಗೋಬೇಕು, ಅದು ಯಾವ ಟೈಮ್ನಲ್ಲಿ ತೊಗೋಬೇಕು ಅಂತ ಎಲ್ಲ ದೀರ್ಘವಾಗಿ ನಾನು ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಮತ್ತು ಇಫ್ ಇನ್ ಕೇಸ್ ಇನ್ನವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z, ಅದು ನಿಮುರುಕಿ ಸಮಸ್ಯೆ ಇರ್ಬೋದು, ಅದು ಶೀಘ್ರಸ್ಖಲನ ಇರಬಹುದು, ಅದು ಪೆನಿಸ್ ಸೈಜ್ ಎನ್ಲಾರ್ಜ್ಮೆಂಟ್ ಇರ್ಬೋದು, ಅಥವಾ ಯಾರಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ, ಇವೆಲ್ಲ ಸಮಸ್ಯೆ ಬಗ್ಗೆ ರೆಗ್ಯುಲರ್ ಆಗಿ ನಾನು ಏನಿರುತ್ತೆ ಇನ್ಫಾರ್ಮೇಟಿವ್ಸ್ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಫಸ್ಟ್ ಏನಿದೆ, 7 ಟಾಪ್ ಫುಡ್ ನಮ್ಮ ಮನೆಯಲ್ಲಿ ನಮ್ಮ ಕಿಚನಲ್ಲಿ ಸಿಗೋ ಥರ ನಮ್ಮ ಸೆಕ್ಸ್ ಡ್ರೈವ್ನ ಜಾಸ್ತಿ ಮಾಡೋದು. ಸೊ ಎಲ್ಲಕ್ಕಿಂತ ಫಸ್ಟ್ ಏನಂದರೆ ನಮ್ಮ ದಾಳಿಂಬ್ರೆ, ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಪೊಮೊಗ್ರೆನೇಟ್ಸ್. ಸೊ ಇದಕ್ಕೆ ಬ್ಲಡ್ ಫ್ಲೋ ಕಿಂಗ್ ಅಂತಾರೆ. ಬ್ಲಡ್ ಫ್ಲೋ ಕಿಂಗ್ ಯಾಕೆ ಅಂತಾರಂದರೆ, ಇದರಲ್ಲಿ ಇರುವ ಅಂಶಗಳು, ಅದು ಫೋಲಿಕ್ ಆ್ಯಸಿಡ್ ಇರಬಹುದು. ಸೊ ಈ ಫೋಲಿಕ್ ಆ್ಯಸಿಡ್ಸ್ ಏನು ಮಾಡುತ್ತೆ, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಇದು ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಅಂಶ ಇರುತ್ತೆ, ಆ ಅಂಶನ ಜಾಸ್ತಿ ಮಾಡುತ್ತೆ. ಸೊ ದ್ಯಾಟ್ ನಿಮ್ಮ ಬಾಡಿನಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗಬೇಕು, ವೆಸಲ್ಸ್ ಡೈಲೇಟ್ ಆಗಬೇಕು. ನಿಮಗೆ ಯಾವಾಗ ಮೂಡ್ ಆಗುತ್ತೆ ಅವಾಗ ಏನಾಗುತ್ತೆ, ನಿಮಗೆ ಸೆಕ್ಸುವಲ್ ಡ್ರೈವ್ ಅಥವಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಆದ ತಕ್ಷಣ ಎರೆಕ್ಷನ್ ಬರಬೇಕು. ತುಂಬ ಜನರಿಗೆ ಸ್ವಲ್ಪ ಆ್ಯಂಗ್ಸೈಟಿದಿಂದ ಏನಾಗುತ್ತೆ, ಸಮ್ ಟೈಮ್ ಎರೆಕ್ಷನ್ಸ್ ಕಡಿಮೆ ಬರುತ್ತೆ. ಅಥವಾ ಯಾರಿಗೆ ಸ್ವಲ್ಪ ಓವರ್ ಸ್ಟ್ರೆಸ್ ಇದೆ, ಆಫೀಸ್ನಲ್ಲಿ ಸ್ಟ್ರೆಸ್ ಇದೆ, ಇಡೀ ದಿನ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಬಾಡಿನಲ್ಲಿ ಟಯರ್ಡ್ನೆಸ್ ಇದೆ, ನೀವು ಮನೆಯಲ್ಲಿ ಸಾಯಂಕಾಲ ಬಂದ ತಕ್ಷಣ ಟೀ ಕಾಫಿ ಕುಡಿಯೋ ಬದಲು ಒಂದು 5 ಗಂಟೆನೋ 6 ಗಂಟೆನೋ ಒಂದು ದಾಳಿಂಬ್ರೆ ಹಾಗೆ ತಿನ್ನಿ, ಅಥವಾ ಜ್ಯೂಸ್ ಮಾಡಿಕೊಡಿರಿ. ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಅಂದರೆ, ದಾಳಿಂಬ್ರೆ ಹಾಗೆ ಸ್ಲೋಲಿ ಚೂ ಮಾಡಿ ತಿಂದರೆ ಬೆಟರ್. ಮಾರ್ನಿಂಗ್ ಕೂಡ ತೊಗೋಬೋದು, ಜಸ್ಟ್ ಟಿಫಿನ್ ಮಾಡೋಕ್ಕಿಂತ ಮುಂಚೆ ಹಾಗೆ ಚೀವ್ ಮಾಡ್ತೀನಿ. ಸೊ ದ್ಯಾಟ್ ಏನಾಗುತ್ತೆ, ಅಬ್ಸಾರ್ಪ್ಷನ್ ಏನಿದೆಯಲ್ಲ ತುಂಬ ಬೇಗ ಆಗುತ್ತೆ, ಎನರ್ಜಿ ತುಂಬ ಬೇಗ ಸಿಗುತ್ತೆ. ಇಫ್ ಇನ್ ಕೇಸ್ ತಾವು ಫಾಸ್ಟಿಂಗ್ ಏನಾದರೂ ಮಾಡ್ತಾ ಇದ್ದೀರಾ, ಡೈಟಿಂಗ್ ಏನಾದರೂ ಮಾಡ್ತಾ ಇದ್ದೀರಾ, ಬಟ್ ಡ್ಯೂರಿಂಗ್ ಆ ಪರ್ಟಿಕ್ಯುಲರ್ ಫಾಸ್ಟಿಂಗ್ ಡೇ ಅಥವಾ ಡೈಟಿಂಗ್ ಮಾಡುವಾಗ ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗುತ್ತೆ ಅಂದರೆ ಒಂದು ದಾಳಿಂಬ್ರೆ ತಿನ್ನಿ, ಉಪವಾಸನೂ ಆಗುತ್ತೆ, ಎನರ್ಜಿನೂ ಸಿಗುತ್ತೆ. ಸೊ ಫಸ್ಟ್ ಏನಿದೆಯಲ್ಲ, ಇದರಲ್ಲಿ ಇರುವ ಮೇನ್ ಅಂಶ ಏನಂದರೆ ಪಾಲಿಫಿನೈಲ್ ಅಂತ. ಇದು ಒಂದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಡೆವಲಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೇಷನ್ ಏನಂದರೆ ಬಾಡಿನಲ್ಲಿರುವ ರೇಡಿಯೇಷನ್ಸು, ಬಾಡಿನಲ್ಲಿರುವ ಆಕ್ಸಿಡೇಷನ್ಸು ಅಂದರೆ ಏಜಿಂಗ್ ಪ್ರೊಸೆಸ್ನ ಡಿಲೇ ಮಾಡುತ್ತೆ. ಸೊ ಅಷ್ಟೇ ಬ್ಯೂಟಿಫುಲ್ ಇದೆ. ಸೊ ರೆಗ್ಯುಲರ್ ಆಗಿ ನಿಮ್ಮ ಡೈಟ್ನಲ್ಲಿ ಫಸ್ಟ್ ದಾಳಿಂಬ್ರೆನ ಆ್ಯಡ್ ಮಾಡಿ. ಎರಡನೇದು ಏನಂದರೆ ಅವಾಕಾಡೋ. ಸೊ ಇವತ್ತು ನಾಳೆ ತುಂಬ ಫೇಮಸ್ ಆಗ್ತಾಯಿದೆ ಇದು ಫ್ರೂಟ್ಸು, ಬಟರ್ ಫ್ರೂಟ್ ಅಂತ ಕರಿತೀವಿ. ನಾನು ಹಳ್ಳಿ ಊರಿನಲ್ಲಿ ಇರುವಾಗ, ಅಥವಾ ನಾನು ಟಿಲ್ 10th ನಾನು ಅವಾಕಾಡೋ ಅಥವಾ ಬಟರ್ ಫ್ರೂಟ್ ಅಂತ ಗೊತ್ತಿರಲಿಲ್ಲ. ಬಟ್ ಯಾವಾಗ ನಾನು ಕಾಲೇಜ್ಗೆ ಬೆಂಗಳೂರು ಶಿಫ್ಟ್ ಆಗಿದೆ, ಫಸ್ಟ್ ಟೈಮ್ ಈ ಥರ ಫ್ರೂಟ್ ಜ್ಯೂಸ್ ಅಂಗಡಿನಲ್ಲಿ ಜ್ಯೂಸು ಓದುವಾಗ ಬಟರ್ ಫ್ರೂಟ್ ಅಂತ ಬಂತು. ಬಟರ್ ಫ್ರೂಟ್ ಏನಿರುತ್ತಪ್ಪ, ಇದು ಹೇಗಿರುತ್ತಾ, ಮಿಕ್ಕಿದೆಲ್ಲರ ಕುಡ್ದಿದ್ದೀನಿ, ಇದು ಒಂದು ನೋಡೋಣ ಟೇಸ್ಟ್ಗಾಗಿ ನಾನು ಫಸ್ಟ್ ಟೈಮ್ ಬಟರ್ ಫ್ರೂಟ್ಸ್ ಜ್ಯೂಸ್ ಆರ್ಡರ್ ಮಾಡಿದೆ. ಟು ವೆರಿ ಮೈ ಸರ್ಪ್ರೈಸ್ ಏನಂದರೆ, ನನಗೆ ಇಷ್ಟು ಟೇಸ್ಟಿ ಈ ಬಟರ್ ಫ್ರೂಟ್ ಜ್ಯೂಸ್ ಫೀಲ್ ಆಯಿತು, ಅದು ಬಟರ್ ಫ್ರೂಟ್ ಮಿಲ್ಕ್ ಶೇಕು. ಆಮೇಲೆ ನಾನು ಅದ್ರದ್ದು ಫ್ಯಾನ್ ಆಗಿಬಿಟ್ಟೆ. ನಾನು ಯಾವಾಗೋ ಎನಿ ಜ್ಯೂಸ್ ಅಂಗಡಿನಲ್ಲಿ ಹೋಗಿದ್ದಾಗ ನನಗೆ ಫಸ್ಟ್ ಚಾಯ್ಸ್ ಅಂದರೆ ಬಟರ್ ಫ್ರೂಟ್. ಬಟ್ ನಾನು ತಮಗೆ ಮತ್ತೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೋ ಫ್ರೂಟ್ ಏನಿದೆಯಲ್ಲ, ಡೈರೆಕ್ಟ್ ಜ್ಯೂಸ್ ಫಾರ್ಮ್ನಲ್ಲಿ ತೊಗೊಳ್ಳಿ ಅಥವಾ ಹಾಗೆ ತಿನ್ನಿ, ಬಟ್ ಆದಷ್ಟು ಪ್ರಯತ್ನ ಮಾಡಿ ಹಾಲು ಜೊತೆಗೆ ಮಿಕ್ಸ್ ಮಾಡಬಾರ್ದು ಅಂತ. ನೀವು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಹೇಳೋಕ್ಕಿಂತ ಬಟರ್ ಫ್ರೂಟ್ ಜ್ಯೂಸ್ ಅಂಥೇಳಿ. ಈಗ ದಾಳಿಂಬ್ರೆ ಮಿಲ್ಕ್ ಶೇಕ್ ಹೇಳೋಕ್ಕಿಂತ ದಾಳಿಂಬ್ರೆ ಜ್ಯೂಸ್ ಅಂಥೇಳಿ.
ಯಾಕಂದರೆ ಮಿಲ್ಕ್ ಅದಕ್ಕೆ ಒಂದು ಗುರುಗುಣ ಇರುತ್ತೆ, ಹೆವಿ ಇರುತ್ತೆ, ಲ್ಯಾಕ್ಟಿಕ್ ಅಂಶ ಜಾಸ್ತಿ ಇರುತ್ತೆ. ಅದು ಏನು ಮಾಡುತ್ತೆ, ಫ್ರೂಟ್ ನಲ್ಲಿ ಏನಿರುತ್ತೆ ನ್ಯೂಟ್ರಿಯೆಂಟ್ಸ್ನ ಇದು ಅಬ್ಸಾರ್ಪ್ಷನ್ಗೆ ಡಿಲೇ ಮಾಡುತ್ತೆ. ಸೊ ಅದಕ್ಕೆ ಪ್ಲೇನ್ ಜ್ಯೂಸಿ ಕೊಡೋದು ಉತ್ತಮ ಇನ್ಸ್ಟೆಡ್ ಆಫ್ ಮಿಲ್ಕ್ ಶೇಕ್. ಸೊ ಇದು ಅವಾಕಡೋ ಬಗ್ಗೆ ನಾನು ಹೇಳುವಾಗ ಇದರದ್ದು ಏನಂದರೆ ಬಾಡಿನಲ್ಲಿ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ಗೆ ತುಂಬ ಇಂಪಾರ್ಟೆಂಟು. ಅದು ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಮೇಲ್ನಲ್ಲಿ ಏನಾಗುತ್ತೆ, ಪುರುಷರ ಹಾರ್ಮೋನ್ ಮೇಲಿ ಟೆಸ್ಟೋಸ್ಟಿರಾನು ಬರ್ತಾ ಬರ್ತಾ ಯಂಗ್ ಏಜ್ನಲ್ಲಿನೇ ಇವಾಗ ಸ್ಟ್ರೆಸ್ಸು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಓವರ್ ಔಟ್ಸೈಡ್ ಈಟಿಂಗ್ ಇವೆಲ್ಲ ಹ್ಯಾಬಿಟ್ಸಿಂದ ಏನಾಗುತ್ತೆ, ಒಬೆಸಿಟಿದಿಂದ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಲೆವೆಲ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ಸೊ ದೋಸ್ ಆರ್ ಸ್ಪೆಷಲಿ ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಇದೆ, ಸ್ವಲ್ಪ ವೇಟ್ ಜಾಸ್ತಿ ಇದೆ ಅಂಥ ಜನರು, ಸ್ಪೆಷಲಿ ಯಾರು HDL ಕಡಿಮೆ ಇದೆ, ಅವ್ರು ಏನು ಮಾಡಬೇಕು, ಸ್ವಲ್ಪ ಬಟರ್ ಫ್ರೂಟ್ನ ದಿನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಬೆಟರ್ ನೀವು ಜ್ಯೂಸ್ ಮಾಡೋಕ್ಕಿಂತ ಹಾಗೆ ತಿನ್ನಿ ಸ್ಪೂನ್ದಿಂದ. ನಿಮಗೆ ಟೇಸ್ಟ್ ಬೇಕಾದರೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇಫ್ ಇನ್ ಕೇಸ್ ಬೇಕಾದರೆ, ಅಥವಾ ಹಾಗೆ ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ ಇದು. ಸೊ ಇದರಲ್ಲಿ ಮೆನ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವೈಟಮಿನ್ ಇ ಇರುತ್ತೆ. ಇದು ಏನು ಮಾಡುತ್ತೆ, ಸ್ಪರ್ಮ್ನಲ್ಲಿ ಫ್ಲೂಯಿಡಿಟಿ, ಯಾರಿಗಾರಿಗೆ ಅಲ್ಪ ಸ್ಪರ್ಮ್ ಬರ್ತಾ ಇದೆ, ವೀರ್ಯ ತುಂಬ ಕಡಿಮೆ ಬರ್ತಾ ಇದೆ ಅಂದರೆ ಇದು ತಿನ್ನಿ, ವೀರ್ಯ ಜಾಸ್ತಿ ಬರುತ್ತೆ. ವೀರ್ಯನಲ್ಲಿ ಲಿಕ್ವಿಡ್ ಅಂಶ ಏನು ಆಗಬೇಕು ಅದನ್ನ ಹೆಲ್ಪ್ ಮಾಡುತ್ತೆ. ವೆರಿ ಸೇಮ್ ಟೈಮ್ ಫೀಮೇಲ್ನಲ್ಲಿ ಎಗ್ ಕ್ವಾಲಿಟಿನ ಚೆನ್ನಾಗಿ ಮಾಡೋಕ್ಕೆ ಇದು ಅವಕಾಡೋ ಹೆಲ್ಪ್ ಮಾಡುತ್ತೆ, ಯಾಕಂದರೆ ವೈಟಮಿನ್ ಇ ಇದೆ. ಸೊ ಈ ಪರ್ಟಿಕ್ಯುಲರ್ ಫುಡ್ನ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ, ಅವಕಾಡೋ ಅಥವಾ ಬಟರ್ ಫ್ರೂಟ್. ಮೂರನೇ ಏನಂದರೆ ಪಂಪ್ಕಿನ್ ಸೀಡ್ಸು. ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ. ಮೋಸ್ಟ್ಲಿ ಎಲ್ಲರಿಗೆ ನಿಮಗೆ ಗೊತ್ತೇ ಇರುತ್ತೆ ಕುಂಬಳಕಾಯಿ ಬೀಜ, ನಾನು ತೋರಿಸೋದು ಅವಶ್ಯಕತೆ ಇಲ್ಲ, ಬಟ್ ಜಸ್ಟ್ ಒಂದು ಡೆಮೋ ಪರ್ಪಸ್. ಯಾಕಂದರೆ ಪ್ರತಿಯೊಂದು ಪ್ರಾಂತನಲ್ಲಿ ಭಾಷೆ ಬೇರೆ ಬೇರೆ ಇರುತ್ತೆ. ಉತ್ತರ ಕರ್ನಾಟಕನಲ್ಲಿ ಮಾತಾಡೋದು ಸ್ಥಿತಿ ಬೇರೆ, ಇದೇ ಐಟಮ್ನ ಬೇರೆ ಹೆಸರಿಂದ ಕರೀತಾರೆ. ಈ ಕಡೆ ಮಂಗಳೂರು ಸೈಡು, ಉಡುಪಿ ಸೈಡ್ ನಾವು ಹೋದರೆ ಮಲೆನಾಡಿನಲ್ಲಿ ಅಲ್ಲಿ ಸ್ವಲ್ಪ ಭಾಷೆದ ಪ್ರಭಾವ ಬೇರೆ ಅದು. ಈ ಕಡೆ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಒಂದು ಸ್ವಲ್ಪ ಭಾಷೆದ ಪ್ರಭಾವ ಬೇರೆ. ಅದಕ್ಕೆ ಒಂದು ಸತಿ ನಾನು ನಿಮಗೆ ಡೆಮೋ ತೋರಿಸಿದ್ರೆ ಈಸಿ ಆಗುತ್ತಾ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ 2 ಕಾಂಪೋನೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಜಿಂಕ್ ಅಂಡ್ ಮ್ಯಾಗ್ನೀಸಿಯಂ. ಸ್ಪರ್ಮ್ ಪ್ರೊಡಕ್ಷನಲ್ಲಿ ಯಾವುದೋ ಅಂಶ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದು ಜಿಂಕ್. ಮಸಲ್ ಸ್ಟ್ರೆಂತ್ಗೆ, ಬಾಡಿನಲ್ಲಿ ಟಯರ್ಡ್ನೆಸ್ ಹೋಗಬೇಕು, ಎನರ್ಜಿ ಲೆವೆಲ್ ಚೆನ್ನಾಗಿ ಫೀಲ್ ಆಗಬೇಕಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಮ್ಯಾಗ್ನೀಷಿಯಂ. ಸೊ ಈ ಪಂಪ್ಕಿನ್ ಸೀಡ್ಸ್ನಲ್ಲಿ ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ತುಂಬ ರಿಚ್ ಆಗಿ ಇರುತ್ತೆ. ಇದ್ರದ್ದು ಏನು ಬೆನಿಫಿಟು, ಒಂದು ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಾಗುತ್ತೆ, ವೀರ್ಯ ಉತ್ಪತ್ತಿನಲ್ಲಿ ಹೆಲ್ಪ್ ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಉತ್ಪತ್ತಿನಲ್ಲಿ ಹೆಲ್ಪ್ ಮಾಡುತ್ತೆ. ಮ್ಯಾಗ್ನೀಷಿಯಂ ಏನು ಮಾಡುತ್ತೆ ಅಂದರೆ ಒಬ್ರೊಬ್ರಿಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸೇರಿದ್ರಿ ಅಥವಾ ಸೆಕ್ಸ್ ಮಾಡಿದ್ರೆ ಅಂತ ಹೇಳ್ಕೊಳ್ಳಿ, 2ನೇ 3ನೇ ದಿನ ಎಲ್ಲ ಕೈಕಾಲಿನಲ್ಲಿ ಶಕ್ತಿ ಇಲ್ದಂಗೆ ಫೀಲ್ ಆಗುತ್ತೆ, ಫುಲ್ ಸುಸ್ತು, ಕೆಲಸ ಮಾಡಿದ್ಮೇಲೆ ಇಂಟ್ರೆಸ್ಟ್ ಇರಲ್ಲ, ಯಾಕಂದರೆ ಬಾಡಿದ ಎಲ್ಲ ಎನರ್ಜಿ ಡ್ರೈನ್ ಆಗಿದಿರುತ್ತೆ. ಈ ಮ್ಯಾಗ್ನೀಷಿಯಂ ಏನು ಮಾಡುತ್ತೆ, ಆ ಮಸಲ್ನಲ್ಲಿ ಸ್ಟ್ರೆಂತ್ ಕೊಡುತ್ತೆ, ಮಸಲ್ನಲ್ಲಿ ಇಮಿಡಿಯೇಟ್ಲಿ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಆ ಲೋ ಎನರ್ಜಿ, ಟಯರ್ಡ್ನೆಸ್ಸು, ವೀಕ್ನೆಸ್ಸು ಎಲ್ಲ ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಪಂಪ್ಕಿನ್ ಅಥವಾ ಕುಂಬಳಕಾಯಿ ಬೀಜ ರೆಗ್ಯುಲರ್ ಆಗಿ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ. ಇದು ಹೇಗೆ ತಿನ್ಬೋದು ಅಂದರೆ, ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ನೀರಿನಲ್ಲಿ 1 ಸ್ಪೂನ್ ಕುಂಬಳಕಾಯಿ ಬೀಜ ನೀರಿನಲ್ಲಿ ನೆನೆ ಹಾಕಿ, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ನೀವು ವಾಕ್ ಹೋಗೋಕ್ಕಿಂತ, ಯೋಗ ಮಾಡೋಕ್ಕಿಂತ ಮುಂಚೆ, ಜಿಮ್ ಹೋಗೋಕ್ಕಿಂತ ಮುಂಚೆ ಸ್ಲೋಲಿ ಚೀವ್ ಮಾಡಿ ತಿನ್ನಿ. ಆಮೇಲೆ ಅದು ನೀರು ಕುಡೀರಿ. ಅಥವಾ 1 ಅವರ್ಸ್ ನೆನೆ ಹಾಕಿ, ಆಫೀಸ್ದಿಂದ ಬರ್ತೀರಾ ಫಾರ್ ಎಕ್ಸಾಂಪಲ್ 5 ಗಂಟೆಗೆ, ಜಸ್ಟ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹಾಗೆ ಸ್ಲೋಲಿ ಸ್ವಲ್ಪ ನೆನೆ ಹಾಕಿ ತಿಂದರೆ ಏನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಆಮೇಲೆ 4ನೇದು ಅಂದರೆ ಡಾರ್ಕ್ ಚಾಕ್ಲೇಟ್ಸ್. ಸೊ ಡಾರ್ಕ್ ಚಾಕ್ಲೇಟ್ ಅಂದರೆ ಕಂಪ್ಲೀಟ್ ಚಾಕ್ಲೇಟ್ ಇರಬೇಕು, 70% ಚಾಕ್ಲೇಟ್ ಇರಬೇಕು. ಸುಮ್ಮನೆ ಹೆಸರಿಗೆ 5% 10% ಚಾಕ್ಲೇಟ್ಸು ಮಿಕ್ಕಿದ ಆಮೇಲೆ ಅದು ಬೇರೆ ನಾನ್ಸೆನ್ಸ್ ಇರಬಾರ್ದು. ಇದರಲ್ಲಿ 70% ಏನಿದೆಯಲ್ಲ ಚಾಕ್ಲೇಟ್ ಇದೆ. ಈ ಚಾಕ್ಲೇಟ್ ಏನಂತಾರೆ, ಇದನ್ನ ಪ್ಲೆಜರ್ನ ಬಾಡಿನಲ್ಲಿ ಜಾಸ್ತಿ, ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಡೋಪಾಮಿನ್ ಅಂತ ಅಂಶ ಇರುತ್ತೆ ಬಾಡಿನಲ್ಲಿ, ದಟ್ ಈಸ್ ಎ ಹ್ಯಾಪಿ ಹಾರ್ಮೋನು. ಮೈಂಡ್ನ ರಿಲ್ಯಾಕ್ಸ್ ಆಗಿ ಮಾಡುತ್ತೆ, ಕೂಲಾಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತಮ್ಗೆ ಯಾವುದೋ ಒಂದು ಫೇವ್ರೇಟ್ ಮೂವಿ ಇದೆ, ಅದು ಮೂವಿ ನೋಡಿದ್ರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಅಥವಾ ಯಾವುದೋ ನಿಮ್ಮ ಫೇವ್ರೇಟ್ ಹೀರೋಯಿನ್ ಇದ್ದಾರೆ, ಆ ಹೀರೋಯಿನ್ ನೀವು ಡಾನ್ಸ್ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಅಥವಾ ನೀವು ಕ್ರಿಕೆಟ್ ಲೆವೆಲ್ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಒಂದು ರಾಹುಲ್ ದ್ರಾವಿಡ್ ಫ್ಯಾನ್ ಇದ್ದೀರಾ ಅಂತ ತಿಳ್ಕೊಳ್ಳಿ,
ಆ ಶೋಯಬ್ ಅಖ್ತರ್ 150 ಸ್ಪೀಡ್ದಿಂದ ಬಂದು ಬಾಲ್ ಹಾಕಿದ್ದಾನೆ, ರಾಹುಲ್ ದ್ರಾವಿಡ್ ಜಸ್ಟ್ ಟಿಕ್ ಅಂತ ಇಲ್ಲಿ ಡಿಫೆನ್ಸ್ ಮಾಡಿಬಿಟ್ಟು ಕಾಲ್ನಲ್ಲಿ ಬಾಲ್ ಈ ಥರ ಸ್ಪಿನ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಡೋಪಾಮಿನ್ ಜಾಸ್ತಿ ಆಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಥಿಂಗ್, ಅದು ಆಟ ಇರ್ಬೋದು, ಅದು ಒಂದು ಮೂವಿ ಇರ್ಬೋದು, ಅಥವಾ ಯಾವುದೋ ಒಂದು ಕ್ಲಿಪ್ ಇರ್ಬೋದು, ಅಥವಾ ನೀವು ಹಳೆ ನೆನಪು ತೆಗೆದುಬಿಟ್ಟು ನಗ್ತಾ ಇದ್ದೀರಾ ಅಂದರೆ ಅವಾಗ ಡೋಪಾಮಿನ್ ಜಾಸ್ತಿ ಆಗುತ್ತೆ. ವೆರಿ ಸೇಮ್ ಹ್ಯಾಪನ್ಸ್ ವಿತ್ ಡಾರ್ಕ್ ಚಾಕ್ಲೇಟ್ಸ್. ಡಾರ್ಕ್ ಚಾಕ್ಲೇಟ್ಸ್ ನೀವು ಯಾವಾಗೋ ತಿಂದಾದ್ಮೇಲೆ ಏನಾಗುತ್ತೆ, ಮೂಡ್ ಸ್ವಿಂಗ್, ಅದು ಏನಾಗುತ್ತೆ, ಒಮ್ಮೆ ಒಂದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀರಾ. ಅವಾಗ ಸೆಕ್ಸುವಲ್ ಡ್ರೈವ್ನು ಚೆನ್ನಾಗಾಗುತ್ತೆ, ಸೆಕ್ಸುವಲ್ ಪರ್ಫಾರ್ಮೆನ್ಸು ಚೆನ್ನಾಗಾಗುತ್ತೆ, ಲಿಬಿಡೋ ಏನಿದೆ ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಉತ್ಪತ್ತಿ ಆಗುತ್ತೆ. ಮತ್ತು ಚಾಕ್ಲೇಟ್ಸ್ ಏನಾದ್ರು ತಿಂತಾರೆ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಶೇರ್ ಮಾಡ್ತೀನಿ ಸರ್, ಇದು ಯಾವಾಗ ತಿನ್ಬೋದು ಅಂದರೆ ಯಾವಾಗ ಬೇಕಾದರೂ ತಿನ್ಬೋದು, ಒಂದು ತಿಂದಾದ್ಮೇಲೆ ಮಲ್ಗುವಾಗ ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಮಲ್ಕೊಳ್ಳಿ, ಯಾಕಂದರೆ ಟೂತ್ ಡಿಕೆ ಆಗಬಾರ್ದಂತ. ಆಮೇಲೆ ಬೀಟ್ರೂಟ್. ಈ ಬೀಟ್ರೂಟು ಸಿಟಿ ಲೆವೆಲ್ನಲ್ಲಿ ಎಲ್ಲ ಮನೆಯಲ್ಲಿ ತುಂಬ ಕಾಮನ್ಲಿ ಯೂಸ್ ಮಾಡ್ತಾರೆ, ಬಟ್ ಹಳ್ಳಿ ಕಡೆ ಇನ್ನು ಇದ್ರ ಉಪಯೋಗ ಕಡಿಮೆ ಮಾಡ್ತಾರೆ. ಈ ಬೀಟ್ರೂಟ್ಗೆ ನಾವು ಹೇಳಬೇಕಂದ್ರೆ ನ್ಯಾಚುರಲ್ ವೈಗ್ರ ಕೂಡ ಅಂತ ಹೇಳ್ಬೋದು. ಯಾಕೆ ನ್ಯಾಚುರಲ್ ವೈಗ್ರ ಹೇಳಬೇಕಂದ್ರೆ ಇದರಲ್ಲಿ ಇರುವ ಅಂಶ, ಇದು ಏನಿದೆಯಲ್ಲ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂತ ಕೆಮಿಕಲ್ನ ಉತ್ಪತ್ತಿ ಮಾಡುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ಕೆಲಸ ಏನಂದರೆ ವ್ಯಾಸೋ ಡೈಲೇಷನ್, ಅಂದರೆ ವೇನ್ಸ್ನ ಡೈಲೇಟ್ ಮಾಡೋದು, ಆರ್ಟ್ರಿನ ಡೈಲೇಟ್ ಮಾಡೋದು. ಯಾಕಂದರೆ ಸೆಕ್ಸ್, ಬ್ಲಡ್ ಫ್ಲೋ, ಪೆನಿಸ್ ಹಾರ್ಡ್ನೆಸ್, ಪೆನಿಸ್ ಸೈಜ್ ಒಳ್ಳೆ ಟೈಮಿಂಗ್ ಬರಬೇಕಂದ್ರೆ ನೈಟ್ರಿಕ್ ಆಕ್ಸೈಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೈಟ್ರಿಕ್ ಆಕ್ಸೈಡ್ ಹೇಗಿದೆ ಅಂದರೆ, ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ಕ್ರಿಕೆಟ್ ಆಡಬೇಕಂದ್ರೆ ಗ್ರೌಂಡ್ ಎಷ್ಟು ಇಂಪಾರ್ಟೆಂಟ್ ಇದೆ, ಸ್ಟಂಪ್ ಎಷ್ಟು ಇಂಪಾರ್ಟೆಂಟ್ ಇದೆ, ಬ್ಯಾಟ್ ಎಷ್ಟು ಇಂಪಾರ್ಟೆಂಟ್ ಇದೆ, ಬಾಲ್ ಎಷ್ಟು ಇಂಪಾರ್ಟೆಂಟ್ ಇದೆ, ಆ ಥರನೇ ಗ್ರೌಂಡ್ ಇದೆ, ಸ್ಟಂಪ್ಸ್ ಇದೆ, ಬಾಲ್ ಇದೆ, ಎಲ್ಲ ಇದೆ, ಬ್ಯಾಟ್ ಇಲ್ಲ ಅಂದರೆ ನಿಮ್ಮ ಕ್ರಿಕೆಟ್ ಆಡೋಕ್ಕಾಗಲ್ಲ. ಸೊ ಆ ಕ್ರಿಕೆಟ್ ಮ್ಯಾಚ್ನಲ್ಲಿ ಏನಿದೆಯಲ್ಲ ಎಲ್ಲಕ್ಕಿಂತ ಮುಖ್ಯ ಅಂದರೆ ಏನು ಬ್ಯಾಟ್ ಇದೆ, ಆ ಥರನೇ ಇದು ಬೀಟ್ರೂಟ್. ಸೊ ನಮ್ಮ ಸೆಕ್ಸ್ ಡ್ರೈವ್ ಚೆನ್ನಾಗಾಗಬೇಕಂದ್ರೆ ನೈಟ್ರಿಕ್ ಆಕ್ಸೈಡ್ ಚೆನ್ನಾಗಿರಬೇಕು. ನೈಟ್ರಿಕ್ ಆಕ್ಸೈಡ್ ಚೆನ್ನಾಗಾಗಬೇಕಂದ್ರೆ ಬೀಟ್ರೂಟ್ ನಾವು ಚೆನ್ನಾಗಿ ತಿನ್ನಬೇಕು. ಸರ್ ನನಗೆ ಡಯಾಬಿಟೀಸೆ, ನಾನು ತಿನ್ನಬಹುದಾ? ಸ್ವಲ್ಪ ತಿಂದರೆ ಏನೂ ಅಭ್ಯಂತರ ಇಲ್ಲ. ಯಾಕಂದ್ರೆ ನಾನು ಏನು ನೋಡ್ತೀನಿ ಅಂದರೆ, ಸ್ವಲ್ಪ ಡೈಟಿಷಿಯನ್ ಏನು ಹೇಳ್ತಾರೆ, ಪೊಟ್ಯಾಟೊ ತಿನ್ನಬೇಡಿ, ಅಂದರೆ ಆಲೂಗಡ್ಡೆ, ಬೀಟ್ರೂಟ್ ತಿನ್ನಬೇಡಿ ಅಂತ ಹೇಳ್ತಾರೆ. ಬಟ್ ವೀಕ್ಲಿ 1 or 2 days ತಿನ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಅಬ್ಸಲ್ಯೂಟ್ಲಿ ಆರಾಮಾಗಿ ತಿನ್ಬೋದು. ಮತ್ತು ನಾನು ಇವತ್ತು ಎಲ್ಲ ಡೆಮೋನಲ್ಲಿ ಏನೇನು ಐಟಮ್ ಹೇಳ್ತಾ ಇದ್ದೀನಿ, 7 ಐಟಮು ಶುಗರ್ದವ್ರು ಆರಾಮಾಗಿ ತಿನ್ಬೋದು. ಡಾರ್ಕ್ ಚಾಕ್ಲೇಟ್ ತಿನ್ಬೋದು, ಆರಾಮಾಗಿ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು 70% ಡಾರ್ಕ್ ಚಾಕ್ಲೇಟ್ ತಿಂದರೆ ಅದರಲ್ಲಿ ಶುಗರ್ ಅಂಶ ಕಡಿಮೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ವೀಕ್ಲಿ ಒನ್ಸ್ ತಿನ್ನೋಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ವಾಲ್ನಟ್ಸ್, ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಈಜಿಲಿ ಸಿಗುತ್ತೆ. ವಾಲ್ನಟ್ಸ್ ನೀವು ನೋಡಿದಾಗ ನಮ್ಮ ಬ್ರೈನ್ ಏನಿದೆ, ನಮ್ಮ ಮೆದುಳು ಏನು ಶೇಪ್ ಇರುತ್ತೆ ಆ ಥರನೇ ಶೇಪ್ ಇರುತ್ತೆ ಇದು. ವಾಲ್ನಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ ವರ್ಕ್ ಏನಂದರೆ ಬಾಡಿನಲ್ಲಿ ಪ್ರತಿಯೊಂದು ನರ್ವ್ನ ರಿಪೇರ್ ಮಾಡೋದು, ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋದು, ಹಾರ್ಮೋನ್ಸ್ ಉತ್ಪತ್ತಿನಲ್ಲಿ ಹೆಲ್ಪ್ ಮಾಡೋದು, ಸೆರಟೋನಿನೋ, ನಾರೆಟಿಲಿನೋ, ಡೋಪಾಮಿನೋ, ಇವೆಲ್ಲ ಹ್ಯಾಪಿ ಹಾರ್ಮೋನ್ಸು ಇದನ್ನ ಉತ್ಪತ್ತಿನ ಹೆಲ್ಪ್ ಮಾಡೋದು. ಇದು ಕ್ವಾಲಿಟಿ ಆಫ್ ಸ್ಪರ್ಮ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಸೆಕ್ಸ್ ಡ್ರೈವ್ ಇರ್ಬೋದು, ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಇರ್ಬೋದು, ನಿಮಗೆ ಒಳ್ಳೆ ನಿದ್ರೆ ಇರ್ಬೋದು, ಎಲ್ಲ ಒಳ್ಳೆ ಔಷಧಿ, ತುಂಬ ಒಳ್ಳೆ. ಹೇಗೆ ತಿನ್ಬೋದು? ಈವ್ನಿಂಗ್ ತಿನ್ನಿ, ಸ್ವಲ್ಪ ನೀರಿನಲ್ಲಿ 1 hour ನೆನೆ ಹಾಕಿಬಿಟ್ಟು, ಅಥವಾ ರಾತ್ರಿ ಮಲಗುವಾಗ 4 ಬಾದಾಮಿ, 4 ಏನಿದೆಯಲ್ಲ ವಾಲ್ನಟ್ಸು, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ ನೆನೆ ಹಾಕಿ ಬೆಳಗ್ಗೆ ಬ್ರಷ್ ಆದಮೇಲೆ ತಿನ್ನಿ, ಸ್ಲೋಲಿ ಚೀವ್ ಮಾಡಿ ತಿನ್ನಿ. ಆಮೇಲೆ ಅದೇ ನೀರು ಕುಡೀರಿ. ಇದು ಏನು ಮಾಡುತ್ತೆ, ಮೈಂಡ್ನ ರಿಲ್ಯಾಕ್ಸ್ ಆಗಿ ಮಾಡುತ್ತೆ. ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಮೇನ್ ರೋಲ್ ಬಾಡಿನಲ್ಲಿ ಅಂದರೆ ಹಾರ್ಮೋನ್ ಸ್ಟೆಬಿಲೈಸರ್, ಹಾರ್ಮೋನ್ನ ಸ್ಟೆಬಿಲೈಸ್ ಮಾಡುತ್ತೆ ಅಥವಾ ಹಾರ್ಮೋನ್ ಉತ್ಪತ್ತಿನಲ್ಲಿ ಹೆಲ್ಪ್ ಮಾಡುತ್ತೆ. ಓವರಾಲ್ ಬಾಡಿ ಮೆಟಾಬಾಲಿಸಮ್ನಲ್ಲಿ ಇದರದ್ದು ಒಳ್ಳೆ ರೋಲ್ ಇದೆ. ಆಮೇಲೆ ಲಾಸ್ಟ್ ಮತ್ತು ನಾಟ್ ದ ಲೀಸ್ಟ್, ಎಲ್ಲ ಸೈಜ್ನಲ್ಲಿ ಎಲ್ಲಕ್ಕಿಂತ
ಬಿಗ್ ಸೈಜ್ ವಾಟರ್ ಮಿಲನ್ ಅಥವಾ ಕಲ್ಲಂಗಡಿ ಹಣ್ಣು. ಇದರಲ್ಲಿ ಈ ಕಲ್ಲಂಗಡಿ ಹಣ್ಣು ಮೇಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಥಿಂಗ್ ಇದು ಏನು ಹೇಳಿದ್ದೀನಿ, ಇದ್ರ ಮುಂಚೆನೂ ಹೇಳಿದ್ದೀನಿ ಸೆಪ್ರೇಟು. ಇವತ್ತು ಕ್ಲಬ್ ಮಾಡಿ ಹೇಳ್ತಾ ಇದ್ದೀನಿ. ವಾಟರ್ ಮಿಲನ್ ಬಗ್ಗೆ ನನ್ನ ವಿಡಿಯೋ ಆಲ್ರೆಡಿ ಇದೆ, ಲಿಂಕ್ ಕೂಡ ಶೇರ್ ಮಾಡ್ತೀನಿ, ತಾವು ನೋಡ್ಬೋದು. ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಕಿಂಗ್ ಅಮಾಂಗ್ ಆಲ್. ಯಾಕಂದರೆ ಸಿಟ್ರುಲಿನ್. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ವಾಟರ್ ಮಿಲನ್ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಸಿಟ್ರುಲಿನ್. ವಾಟರ್ ಮಿಲನ್ ಯಾಕೆ ಇಂಪಾರ್ಟೆಂಟ್ ಅಂದರೆ 80% ವಾಟರ್ ಮಿಲನ್ ಏನಿದೆ ಅಲ್ಲ ಕಂಪ್ಲೀಟ್ಲಿ ವಾಟರ್ ಇದೆ. ಅದರ ಜೊತೆಗೆ ಸಿಟ್ರುಲಿನ್ ಯಾಕೆ ಸರ್ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಸಿಟ್ರುಲಿನ್ ಏನು ಕೆಮಿಕಲ್ ಇದೆ, ಇದು ಅಮೈನೋ ಆ್ಯಸಿಡ್ ಇದೆ. ಇದರದ್ದು ರೋಲ್ ಏನಂದರೆ ಬಾಡಿನಲ್ಲಿ ಅಗೇನ್ ಹೇಳಿದಂಗೆ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿನ ಹೆಲ್ಪ್ ಮಾಡೋಕ್ಕೆ, ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡೋಕ್ಕೆ. ಇಟ್ ಈಸ್ ಜಸ್ಟ್ ಲೈಕ್ PDE5 ಇನಿಬೇಟರ್ಸ್. ಈಗ ಫಾರ್ ಎಕ್ಸಾಂಪಲ್ ತಾವು ಟೆಡೆನಾಫಿಲ್ ತೊಗೋಬೋದು, ಸ್ಟೆನಾಫಿಲ್ ತೊಗೋಬೋದು. ಇದರ ರೋಲ್ ಏನಂದರೆ PDE5 ಇನಿಬೇಟರ್ಸ್ ಅಂತೀವಿ. ಇದು ಕೆಲಸ ಏನಂದರೆ ಡೈರೆಕ್ಟ್ ಹೋಗ್ಬಿಟ್ಟು ಸ್ಯಾಕ್ರಲ್ ಪ್ಲೆಕ್ಸಸ್ ಮೇಲೆ ಏನು ಮಾಡುತ್ತೆ, ಅಲ್ಲಿ ಆರ್ಡರ್ ಕೊಡುತ್ತೆ, ಬ್ಲಡ್ ಫ್ಲೋ ಇನ್ಕ್ರೀಸ್ ಮಾಡೋ ಪೆನಿಸ್ ಅಂತ. ಬ್ಲಡ್ ಫ್ಲೋ ಇನ್ಕ್ರೀಸ್ ಮಾಡೋ ಪೆನಿಸ್ ತಕ್ಷಣ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗುತ್ತೆ ಸ್ಯಾಕ್ರಲ್ ಪ್ಲೆಕ್ಸಸ್ದಿಂದ. ಆ ನೈಟ್ರಿಕ್ ಆಕ್ಸೈಡ್ ಪೆನಿಸ್ ರಾಡ್ ಅಂದರೆ ಕಾರ್ಪಸ್ ಕ್ಯಾವೆನೋಸನಲ್ಲಿ ಹೋಗುತ್ತೆ. ಅದು ವೆನಸ್ನ ಡೈಲೇಟ್ ಮಾಡುತ್ತೆ. ಡೈಲೇಟ್ ಆದ ತಕ್ಷಣ ರಕ್ತ ತುಂಬುತ್ತೆ. ಸೊ ಏನು ವೈಗ್ರ ಕೆಲಸ ಮಾಡುತ್ತೆ, ಏನು ಟೆಡೆನಾಫಿಲ್ ಕೆಲಸ ಮಾಡುತ್ತೆ, ಅದೇ ಏನಾಗುತ್ತೆ ವಾಟರ್ ಮಿಲನ್ ಕೂಡ ಕೆಲಸ ಮಾಡುತ್ತೆ. ಇದು ಹೇಗೆ ತೊಗೋಬೋದು, ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ತೊಗೋಬೋದು. ಬಟ್ ಆಯುರ್ವೇದ ಏನು ಹೇಳ್ತೆ ಅಂದರೆ, ಯಾವುದು ಹಣ್ಣು 6 ಗಂಟೆ ಆದಮೇಲೆ 7 ಗಂಟೆ ಆದಮೇಲೆ ತಿನ್ನಬಾರ್ದು. ಯಾಕಂದರೆ ಕಫ ವೃದ್ಧಿ ಅಥವಾ ಕಫನ ಜಾಸ್ತಿ ಮಾಡುತ್ತೆ. ಸೊ ಡೇ ಟೈಮ್ನಲ್ಲಿ ಬೆಳಗ್ಗೆ ನೀವು ಒಂದು 7 ಗಂಟೆಯಿಂದ ರಾತ್ರಿ ಸಾಯಂಕಾಲ ಒಂದು 6-6:30 ಒಳಗೆ ಯಾವಾಗ ಬೇಕಾದ್ರೆ ತಿನ್ಬೋದು. ಲಂಚ್ ಆದಮೇಲೆ 1 ಅವರ್ ಬಿಟ್ಟು ತಿನ್ಬೋದು, ಅಥವಾ ಮಾರ್ನಿಂಗ್ ಎಂಟಿ ಸ್ಟಮಕ್ ತೊಗೋಬೋದು. ಬಟ್ ಫುಡ್ನಲ್ಲಿ ಮತ್ತು ವಾಟರ್ ಮಿಲನ್ನಲ್ಲಿ ಏನಾಗುತ್ತೆ 1 ಅವರ್ ಗ್ಯಾಪ್ ಇರಬೇಕು. ಯಾಕಂದರೆ ಇದರಲ್ಲಿ ವಾಟರ್ ಅಂಶ ಜಾಸ್ತಿ ಇದ್ದ ಕಡೆಯಿಂದ ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಅಥವಾ ಡ್ಯೂರಿಂಗ್ ಫುಡ್ ತೊಗೊಂಡ್ರೆ ಏನಾಗುತ್ತೆ, ಸ್ವಲ್ಪ ಅಗ್ನಿನ ಮಾಡಿಬಿಟ್ಟು ಇಂಡೈಜೆಷನ್ ಮಾಡೋದು ಪಾಸಿಬಿಲಿಟಿ ಇರುತ್ತೆ. ಸೊ ಯಾವಾಗ ವಾಟರ್ ಮಿಲನ್ ತಿನ್ನುವಾಗ ಬರೀ ವಾಟರ್ ಮಿಲನ್ ಮಾತ್ರ ತಿನ್ನಿ. ಯಾಕಂದರೆ ಅಬ್ಸಾರ್ಪ್ಷನು ಚೆನ್ನಾಗಾಗುತ್ತೆ, ಈಸಿಲಿ ಡೈಜೆಸ್ಟೇಬಲ್. ಒಂದು 20-25 ಮಿನಿಟ್ಸ್ನಲ್ಲಿ ಎಲ್ಲ ಅಬ್ಸಾರ್ಪ್ಷನ್ ಆಗಿಬಿಡುತ್ತೆ. ಸೊ ಇದು ಸಿಟ್ರುಲಿನ್ ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡಿಬಿಟ್ಟು ನೈಟ್ರಿಕ್ ಆಕ್ಸೈಡ್ ನಿಮಗೆ ಉದ್ರೇಕನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ 7 ಐಟಮು ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ. ಪೊಮೊಗ್ರೆನೇಟ್ಸ್ ಅಂದರೆ ದಾಳಿಂಬ್ರೆ ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಪಾಲಿಫಿನೈಲ್ ಅಂತ ಅಂಶ ಇದೆ, ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡಿಬಿಟ್ಟು ಉದ್ರೇಕ ಹೆಲ್ಪ್ ಮಾಡುತ್ತೆ. ವೆರಿ ಸೇಮ್ ಟೈಮ್ ನಿಮಗೆ ಕ್ವಾಲಿಟಿ ಆಫ್ ಸ್ಪರ್ಮ್ ಅಥವಾ ಫೀಮೇಲ್ನಲ್ಲಿ ಕ್ವಾಲಿಟಿ ಆಫ್ ಎಗ್ನ ಹೆಲ್ಪ್ ಮಾಡುತ್ತೆ. ಎರಡನೇದು ಅವಕ್ಯಾಡೋ ಅಥವಾ ಬಟರ್ ಫ್ರೂಟು. ಇದಕ್ಕೆ ಹಾರ್ಮೋನ್ ಬ್ಯಾಲೆನ್ಸರ್ ಅಂತೀವಿ. ಇದು ವೈಟಮಿನ್ ಇ. ಇದರಲ್ಲಿ ಇರುವ ಹೆಲ್ದಿ ಫ್ಯಾಟ್ ಏನು ಮಾಡುತ್ತೆ, ಸ್ಪರ್ಮ್ ಫ್ಲೂಯಿಡಿಟಿ ಮತ್ತು ಎಗ್ ಕ್ವಾಲಿಟಿ ಫೀಮೇಲ್ನಲ್ಲಿ ಎರಡನ್ನ ಹೆಲ್ಪ್ ಮಾಡುತ್ತೆ. ಮೂರನೇದು ಏನಂದರೆ ಪಂಪ್ಕಿನ್ ಸೀಡ್ಸು, ಜಿಂಕ್ ಮತ್ತು ಮ್ಯಾಗ್ನೀಷಿಯಮ್ ಇದ್ದಿದ್ದ ಕಡೆಯಿಂದ ಕ್ವಾಲಿಟಿ ಆಫ್ ಎಗ್ ಫೀಮೇಲ್ನಲ್ಲಿ, ಕ್ವಾಲಿಟಿ ಆಫ್ ಸ್ಪರ್ಮ್ ಮೇಲ್ನಲ್ಲಿ, ಓವರ್ ಆಲ್ ಸೆಕ್ಸುವಲ್ ಪರ್ಫಾರ್ಮೆನ್ಸ್ನಲ್ಲಿ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಚಾಕ್ಲೇಟ್ಸ್ ಪ್ಲೆಜರ್ಗೆ ಹೆಲ್ಪ್ ಮಾಡುತ್ತೆ, ಮೂಡ್ನ ಬೇಗ ಇದು ಮಾಡುತ್ತೆ, ಸೆಕ್ಸ್ ಡ್ರೈವ್ನ ಇಂಪ್ರೂವ್ ಮಾಡುತ್ತೆ, ಡೋಪಾಮಿನ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ಬೀಟ್ರೂಟು ನ್ಯಾಚುರಲ್ ವೈಗ್ರ ಹೇಳಿದ್ದೀನಿ, ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡುತ್ತೆ ಅಂತ. ವಾಲ್ನಟ್ಸ್ ಆ್ಯಸ್ ಯೂನು ಒಮೆಗಾ-3 ಫ್ಯಾಟಿ ಆ್ಯಸಿಡ್ನ ಜಾಸ್ತಿ ಮಾಡಿಬಿಟ್ಟು ಓವರಾಲ್ ನಮಗೆ ಒಂದು ಒಳ್ಳೆಯ ಸೆಕ್ಸ್ನ ಹೆಲ್ಪ್ ಮಾಡುತ್ತೆ. ವಾಟರ್ ಮಿಲನ್ ಸಿಟ್ರುಲಿನ್ ಅಂತ ಅಂಶ ಇರುತ್ತೆ, ಅದು ಏನು ಮಾಡುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಮಾಡಿಬಿಟ್ಟು ಒಳ್ಳೆ ಉದ್ರೇಕ, ಒಳ್ಳೆ ಟೈಮಿಂಗು, ಕ್ವಾಲಿಟಿ ಆಫ್ ಸ್ಪರ್ಮು, ಪೆನಿಸ್ ಸೈಜು ಎಲ್ಲಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ 7 ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ರೆಗ್ಯುಲರ್ ಆಗಿ ತಮ್ಮ ಆಹಾರನಲ್ಲಿ ತಿನ್ನಿ. ಸರ್ 7ಕ್ಕೆ 7 ನಾವು ದಿನ ತಿನ್ಬಹುದಾ? ತಿನ್ಬೋದು. 7ಕ್ಕೆ 7 ದಿನ ತಿನ್ನೋಕ್ಕಿಂತ ಒಂದೊಂದು ಐಟಮ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆ ಸೆಕ್ಸ್ ಲೈಫ್. ಯಾಕಂದರೆ ಆಹಾರ ನಿದ್ರಾ ಮೈಥುನ ಅಂತ ಹೇಳಿದ ಆಯುರ್ವೇದನಲ್ಲಿ. ನೀವು ಎಷ್ಟು ಚೆನ್ನಾಗಿ ಫುಡ್ ತೊಗೊಳ್ತೀರಾ, ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತೀರಾ, ಅಷ್ಟೇ ಚೆನ್ನಾಗಿ ಸೆಕ್ಸ್ ಮಾಡಬೇಕು. ಈ 3 ಬ್ಯಾಲೆನ್ಸ್ ಇದ್ರೇ ನಿಮ್ಮ ಲೈಫ್ ಏನಿದೆಯಲ್ಲ ಬ್ಯಾಲೆನ್ಸ್ ಇರುತ್ತೆ. ಇದರಲ್ಲಿ ಯಾವುದೋ ಒಂದು ಹೆಚ್ಚು ಕಡಿಮೆ ಆದರೆ ಲೈಫ್ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.